ಹಾಸನ ಸಂಸ್ಥಾನ ಮಠದ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಸಂಸ್ಥೆ. ಈ ಸಂಸ್ಥೆಯ ಆಶ್ರಯದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಶಾಖೆಗಳಿವೆ, ತಾಲೂಕುಗಳಲ್ಲೂ ಇವೆ. ಅದೇ ರೀತಿ ಅದರ ಪ್ರತ್ಯೇಕವಾದಂಥ ಒಂದು ಮಹಿಳಾ ವಿಭಾಗವೂ ಸಹ ಕದಳಿ ಮಹಿಳಾ ವೇದಿಕೆಯಾಗಿ ಕೆಲಸ ಮಾಡ್ತಾ ಇದೆ. ಸುಮಾರು ಅಷ್ಟು ವರ್ಷಗಳಿಂದ ಇಲ್ಲಿವರೆಗೆ 14 ಸಮ್ಮೇಳನಗಳು ನಡೆದಂತಾಗಿವೆ. ಈ ಸಮ್ಮೇಳನವು ಸೇರಿದ ಹಾಗೆ ಕಳೆದ ವರ್ಷ ಚಿತ್ರದುರ್ಗದಲ್ಲಿ ನಡೀತು, ಈ ವರ್ಷ ಬೆಂಗಳೂರು ನಡೀತಾ ಇದೆ. ಈ ಸಮ್ಮೇಳನದ ಮೂಲ ಆಶಯ ಏನು ಅಂದರೆ, ಬಸವಾದಿ ಶರಣರ ಚಿಂತನೆಗಳು ಜನಮಾನಸಕ್ಕೆ ಮುಟ್ಟಬೇಕು ಮತ್ತು ವಿಶೇಷವಾಗಿ ಯುವ ಪೀಳಿಗೆಗೆ ಬಸವೇಶ್ವರರ ಕಾಯಕ, ದಾಸೋಹ, ಸಮಾನತೆ, ಸ್ತ್ರೀ ಸ್ವಾಭಿಮಾನದ ಸಂಕೇತ, ಮೂಢನಂಬಿಕೆಗಳ ಹೋರಾಟ ಇವುಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಅಂತ ಈ ಸಮ್ಮೇಳನ ನಡೀತಾ ಇವೆ. ಈ ಸಮ್ಮೇಳನಾಧ್ಯಕ್ಷರಾಗಿ ನಾಡೋಜ ಗುರು ಚನ್ನಬಸಪ್ಪನವರು ಆಯ್ಕೆಯಾಗಿದ್ದಾರೆ. ಬೆಳಿಗ್ಗೆ ತಾವೆಲ್ಲ ನೋಡಿದಾಗೆ ನಮ್ಮ ರಾಜ್ಯದ ಸಚಿವರಾದ ಎಂ ಬಿ ಪಾಟೀಲ್ ಅವರು ಉದ್ಘಾಟನೆ ಮಾಡಿ ಬಹಳ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಈ ಸಮ್ಮೇಳನದ ಆಶಯ ಏನು ಅಂದರೆ, ನಾವು ಇವತ್ತು ನಮ್ಮ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬರೀತಾ ಇದ್ದೇವೆ, ಕಾಯಿಕ ಸಂಸ್ಕೃತಿಯನ್ನು ಬರೀತಾ ಇದ್ದೇವೆ, ಪರಸ್ಪರ ಪ್ರೀತಿ, ಪ್ರೇಮ, ವಿಶ್ವಾಸಗಳನ್ನು ಬರೀತಾ ಇದ್ದೇವೆ. ಅವೆಲ್ಲವನ್ನು ನೆನಪಿಸುವಂತಹ ದಿಸೆಯಲ್ಲಿ ಶರಣತತ್ವ ಒಂದೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ಸಂದೇಶ ಮುಟ್ಟಿಸುವ ದೃಷ್ಟಿಯಿಂದ ಈ ಸಮ್ಮೇಳನ ನಡೀತಾ ಇದೆ. ಪೂಜ್ಯ ಶ್ರೀಗಂಧ ಕ್ಷೇತ್ರದ ಪರಮ ಪೂಜ್ಯ ಶ್ರೀಗಳ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕವನ್ನು ಸಲ್ಲಿಸಿ ನಮ್ಮನ್ನು ಉದ್ದೇಶಿಸಿ ಸಮ್ಮೇಳನದ ಅಕ್ಷರ ಒಂದು ಸುದೀರ್ಘವಾದಂಥ ಅರ್ಥ ಮತ್ತು ಶರಣರ ಇತಿಹಾಸವನ್ನು ತಿಳಿಸಿದಂಥ ನಾಡಿನ ಹಿರಿಯ ಸಾಹಿತಿಗಳು, ನಾಡೋಜರು ಶ್ರೀ ಗುರುಬಸವೇಶ್ವರ ಇದ್ದಾರೆ. ಶಾಸಕರು ಹಾಗೂ ಮಾಜಿ ಸಚಿವರು ಮತ್ತು ನಮ್ಮರ ಆಶಯ ಮತ್ತವರು ಸಚಿವರಾಗಲಿ ಅಂತ ಹೇಳಿ ನಮ್ಮ ಆಶಯ ಶ್ರೀ ಕೃಷ್ಣ ಅವರೇ, ಸಹೋದರಿ ಶ್ರೀಮತಿ ಗಂಗಾ ಅವರೇ, ಸುಶಿಕೆ ರಾಮಮೂರ್ತಿ ಅವರೇ, ಒಂದು ಶಿಸ್ತುನಿಂದ ಅರ್ಥಪೂರ್ಣವಾಗಿದ್ದು ಸಂಯೋಜಿಸಿದಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಇಂದಿನ ಅಧ್ಯಕ್ಷರು ಆತ್ಮೀಯರಾದಂತಹ ಶ್ರೀ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಪ್ರಾಸ್ತಾವಿಕ ನುಡಿಗಳಾದಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಅಧ್ಯಕ್ಷರಾದಂಥ ಡಾಕ್ಟರ್ ಕೆ.ವಿ. ನಾಗರಾಜ್ ಅವರೇ, ಮಾಜಿ ಶಾಸಕರಾದ ಶ್ರೀ ವೇದಿಕೆಯಲ್ಲಿದ್ದಂಥ ಎಲ್ಲ ಹಿರಿಯರೇ, ಸಂಗತಿಗಳ ಸುದೀರ್ಘವಾಗಿ 98ನೇ ವಯಸ್ಸಿನಲ್ಲಿ ಇವತ್ತು ಅವರ ಒಂದು ಸ್ಪಷ್ಟತೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಆದರ್ಶ. ಅವರು ನಾವೆಲ್ಲರೂ ಬಯಸಿದಂಗೆ 110-115 ವರ್ಷ ನಿಶ್ಚಿತವಾಗಿಯೂ ಕೂಡ ಅವರು ಮಳೆ ಬರ್ತಾರೆ. 100 ನಾನು ಶಿವರಿಗೆ ಸೋಮಶೇಖರ್ ಅವ್ರಿಗೆ ಹೇಳಿದ್ರು 100 ವರ್ಷ ಆದಮೇಲೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಪೂಜ್ಯರ ಜರುಗಿತು. ಇವತ್ತಿನ ಮುಂಜಾನೆ ಪ್ರೊಸೆಷನ್ ಕೂಡ ತುಂಬ ಸುಂದರವಾಗಿ ಜರುಗಿ ಬಂತು. ಅದರಂತೆ ಇವತ್ತಿನ ಈ ಸಮಾರಂಭದಲ್ಲಿ, ಬೆಳಗಿನ ಸಮಾರಂಭದಲ್ಲಿ ಪೂಜ್ಯ ಸುತ್ತೂರು ಗುರುಗಳಾಯಿತು, ಅವರು ತುಮಕೂರು ಗುರುಗಳು ಕೂಡ ಒಳ್ಳೆಯ ಜನಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಎಂ ಬಿ ಪಾಟೀಲ್ ಅವರು ಕೂಡ ಈ ನಾಡಿಗೆ ಶರಣರ ಬಗ್ಗೆ 12ನೇ ಶತಮಾನದಲ್ಲಿ ಆಗಿರುವಂಥ ಬಸವಣ್ಣವರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಈ ಎಲ್ಲರೂ ಒಗ್ಗಟ್ಟಾಗಿ ಒಳಪಂಗಡವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರುವ ನಿಮಿತ್ತ ಇವತ್ತಿನ ಈ ಸಮ್ಮೇಳನದಲ್ಲಿ ಅದನ್ನೇ ಜಾರಿಗೆ ತಂದರು. ಅಂದರೆ ಎಲ್ಲರೂ ಒಳಪಂಗಡ ಬಿಟ್ಟು ಎಲ್ಲರೂ ಲಿಂಗಾಯತ ಒಂದು ಅಂತೇಳಿ ಅನ್ನುವ ಭಾವನೆಯಿಂದ
ಇದರಿಂದ ಮುಂದೆ ಸಾಗಿದರೆ ನಮಗೆ ಭವಿಷ್ಯ ಇದೆ ಅನ್ನೋ ಮಾತನ್ನು ಹೇಳಿದರು. ಒಟ್ಟಾರೆಯಾಗಿ ಇವತ್ತಿನ ಸಮ್ಮೇಳನ ಯಶಸ್ವಿಯಾಗಿದೆ. ಎಲ್ಲಿಂದ ನಾನು ಮಾಂತೇಶ್ ತೌಸಿ ಅಂತ ಗೋಕಾಕ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ. ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ 7-8ನೇ ತಾರೀಕು ನಡೀತಾ ಇರೋದು ಅತ್ಯಂತ ಉತ್ಸಾಹ ಮತ್ತು ನಾವು ಎಲ್ಲರೂ ಲಿಂಗಾಯತ ಅನ್ನೋದು ಒಂದು ಮನೋಭಾವನೆ ಬರಬೇಕು. ಕೇವಲ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೇ ಅಲ್ಲ, ದೇಶದ ಇತಿಹಾಸದಲ್ಲಿ 12ನೇ ಶತಮಾನದ ಶರಣರ ಕೊಡುಗೆಗಳು ಅಪಾರ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ಯುವ ಜನಾಂಗಕ್ಕೆ ವಚನ ಸಾಹಿತ್ಯವನ್ನು ಮತ್ತು ಶರಣ ಸಾಹಿತ್ಯವನ್ನು ನಾವು ಕೊಡುವುದು ಅವಶ್ಯಕತೆ. ಅವರಿಗೆ ವಚನ ಸಾಹಿತ್ಯದ ತಿಳುವಳಿಕೆಯನ್ನು ಮೂಡಿಸುವಲ್ಲಿ ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ ಅಂತ ನನ್ನ ಭಾವನೆ. ನಾನು ಜಯಶ್ರೀ ಚಂದ್ರವರ್ಗಿ ಅಂತ, ಕದಡಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಗೋಕಾಕ್. ನಾನು ಸುನೀತಾ ಶಿವಯೋಗಿ, ಬೆಂಗಳೂರು. ಇಲ್ಲಿಂದ ನಾವು ಬೆಳಿಗ್ಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಸಾಮೂಹಿಕ ವಚನ ಗಾಯನ ಮಾಡಿದ್ದೀವಿ. ತುಂಬ ಸೊಗಸಾಗಿ ಎಲ್ಲರೂ ಚೆನ್ನಾಗಿ ಹಾಡು ಮಾಡಿದ್ದೀವಿ. ಎಲ್ಲರೂ ನಮಗೆ ತುಂಬ ವಚನ ಸಾಹಿತ್ಯ, ವಚನಗಳು ಹೇಳುವುದು ಎಲ್ಲ ಪ್ರತಿಯೊಂದು ನಮಗೆ ಅರೇಂಜ್ಮೆಂಟ್ ಆಗಿದೆ. ಇವತ್ತು ನಾವು ತುಂಬ ಖುಷಿಪಟ್ಟಿದ್ದೀವಿ. ಬೆಂಗಳೂರಿನವರೇ ಆಗಿದ್ದರಿಂದ ನಮಗೆಲ್ಲ ಅರೇಂಜ್ಮೆಂಟು ಎಲ್ಲ ಊರಿಂದ ಜನ ಬಂದಿದ್ದಾರೆ. ಎಲ್ಲ ನೋಡಿ ನಮಗೆ ಖುಷಿ ಆಯಿತು. ಸುತ್ತೂರು ಸ್ವಾಮಿಗಳು ಮತ್ತು ಸುತ್ತೂರಿನ ಶ್ರೀಗಳು ಎಲ್ಲರೂ ನಮಗೆ ಆಶೀರ್ವಾದ ನೀಡಿದರು. ತುಂಬ ಚೆನ್ನಾಗಿದೆ, ವಿಜೃಂಭಣೆಯಿಂದ ನಡೆಯಿತು. ನಿಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿ ನಡೆದಿದೆ. ಸುಮಾರು 2,000 ಜನ ಈ ಸಮ್ಮೇಳನದಲ್ಲಿ ಈಗ ಸೇರಿದಂತಿದೆ. ನಾಳೆಯೂ ಸಹ ಈ ಸಮ್ಮೇಳನ ನಡೆಯಲಿದೆ. ಒಟ್ಟಾರೆ ಭಾಳ ಶಿಸ್ತಿನಿಂದ ನೋಡಿ, ಒಂದು ಗೋಷ್ಠಿಗೆ ಇಷ್ಟು ಜನ ಕುಳಿತಿರೋದು ಬಹಳ ವಿರಳ. ಅಂಥದ್ದು ಇಷ್ಟು ಶ್ರದ್ಧಾ ಭಕ್ತಿಯಿಂದ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ವಿವಿಧ ಮೂಲೆಗಳಿಂದ ಬಂದಿದ್ದಾರೆ. ರಾಜ್ಯ ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಗೋವಾದಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ. ಸುಮಾರು 2,000 ದೆಹಲಿಯಿಂದ ಬಂದಿದ್ದಾರೆ. ಸುಮಾರು 2,000 ಜನಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಂಡಂಥ ಒಂದು ಅಭೂತಪೂರ್ವ ಸಮ್ಮೇಳನ ಇವತ್ತು ಬೆಂಗಳೂರಿನಲ್ಲಿ. ಸರ್, ಯೂತ್ಸು ಭಾಗವಹಿಸಬೇಕು, ಏನಾದ್ರು ಒಂದು ಮೆಸೇಜ್ ಕೊಡೋದು ಸರ್? ಅಲ್ಲ, ಯುವಕರೇ ಭಾಗವಹಿಸಬೇಕು. ಇವತ್ತೆಲ್ಲ ತತ್ವಗಳು ಬೇಕಾಗಿರೋದು ಯುವಕರಿಗೆ. ಯಾಕಂದರೆ ಯುವಜನಾಂಗವಾದಂಥ ಅದನ್ನು ನಾಳೆ ಗೋಷ್ಠಿ ಇಟ್ಟಿದ್ದೇವೆ. ಯುವಜನರಂಥ ಶರಣ ಸಾಹಿತ್ಯ ಅಂತ ಒಂದು ಪ್ರತ್ಯೇಕ ಗೋಷ್ಠಿಯನ್ನೇ ಏರ್ಪಡಿಸಿದ್ದೇವೆ. ಶರಣ ಸಾಹಿತ್ಯ ಹೇಗೆ ಯುವಜನಾಂಗಕ್ಕೆ ಮುಟ್ಟಬೇಕು, ಮಕ್ಕಳಿಗೆ ಮುಟ್ಟಬೇಕು. ನಮ್ಮ ಆಶಯ ಸರ್ಕಾರಕ್ಕೆ ಒತ್ತಾಸೆ ಏನು ಅಂತಂದರೆ, ನಮ್ಮ ಈ ವಚನ ಸಾಹಿತ್ಯವನ್ನು ಪ್ರಾಥಮಿಕ ಶಾಲಾ ಹಂತದಿಂದಲೇ ಮಕ್ಕಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಈಗ ಉದಾಹರಣೆ, ಕಳೆಬೇಡ ಕೊಲೆಬೇಡ ಒಂದು ವಚನ ಹೇಳ್ಕೊಟ್ಬಿಟ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಸಚ್ಚಾರಿತ್ರ ಮನುಷ್ಯರಾಗ್ತಾರೆ, ಒಳ್ಳೆ ಪ್ರಜೆಗಳಾಗ್ತಾರೆ, ಅವರ ರಾಷ್ಟ್ರ ಪ್ರೇಮ ಬೆಳೆಯುತ್ತೆ. ಹೀಗಾಗಿ ಯುವಜನರತ್ತ ನಾವು ಈ ಶರಣ ಸಾಹಿತ್ಯ ತೆಗೆದುಕೊಂಡು ಹೋಗೋ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕೊಡುಗೆ ಅಪಾರವಾಗಿದೆ. ವಿಶೇಷವಾಗಿ ಬಸವಣ್ಣನವರು ಏನು 12ನೇ ಶತಮಾನದ ಬಸವಾದಿ ಶರಣರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಏನು ಸಮಾನತೆಯ ಒಂದು ಸಂದೇಶ ಇದೆ, ಅದನ್ನು ನೆನಪಿಸಲಿಕ್ಕೆ ಈ ಸಮ್ಮೇಳನಗಳು ಜರುಗ್ತಾ ಇದ್ದಾವೆ. ಬಹಳ ಸಂತೋಷ ಆಯಿತು. ಈ ಸಮ್ಮೇಳನಕ್ಕೆ ಬಂದಿರೋದ್ರಿಂದ ಸಾಕಷ್ಟು ವಿಷಯಗಳನ್ನ ಪರಮ ಪೂಜ್ಯ ನಮ್ಮ ಏನು ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳಾಗಿರ್ಬೋದು, ತುಮಕೂರು ಸಿದ್ಧಗಂಗಾ ಮಠದ ಮಹಾಸ್ವಾಮಿಗಳಾಗಿರ್ಬೋದು, ಸುಮಾರು 98 ವರ್ಷ ವಯಸ್ಸಾದರೂ ಕೂಡ ಲವಲವಿಕೆಯಿಂದ ಎಲ್ಲ ಸಮ್ಮೇಳನಗಳನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಗುರು ಚನ್ನಬಸಪ್ಪನವರು ಇವತ್ತಿನ ಸಮಾವೇಶದ ಅಧ್ಯಕ್ಷರಾಗಿ ಅವರನ್ನು ಕಣ್ತುಕೊಳ್ಳುವಂಥ ಒಂದು ಅವಕಾಶ ಕೂಡ ನಮಗೆ ಸಿಕ್ಕಿದ್ದಕ್ಕೆ ಭಾಳ ಸಂತೋಷ ಆಗಿದೆ. ಇದೊಂದು ಒಳ್ಳೆಯ ಸಂದೇಶ. ನಾನು ಶಿವಾನಂದ್ ಬೆಂತೂರ್ ಅಂತ, ನಾನು ಧಾರವಾಡದಿಂದ ಬಂದಿದ್ದೆ.